ಮೂರನೇ ಬಾರಿ ಪ್ರಧಾನಿ ಆಗ್ತಾ ಇರುವುದಕ್ಕೆ ಮೋದಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಸಚಿವ ಪರಮೇಶ್ವರ್ ಅವರು. ಮೂರನೇ ಬಾರಿ ಪ್ರಧಾನಿ ಆಗ್ತಿರುವುದಕ್ಕೆ ಅಭಿನಂದನೆಗಳು ಎಂದು ಮೋದಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನಮ್ಮ ದೇಶದಲ್ಲಿ ಒಳ್ಳೆಯ ಕೆಲಸವನ್ನ ಮೋದಿ ಮಾಡಿದ್ದಾರೆ, ಮತ್ತೆ ಒಳ್ಳೆಯ ಕೆಲಸ ಮುಂದುವರಿಯಲಿ, ಕರ್ನಾಟಕದಲ್ಲಿ ಮಂತ್ರಿಗಳಿಗೆ ಹೆಚ್ಚು ಸ್ಥಾನವನ್ನ ಕೊಡಲಿ, ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಇಡೀ ದೇಶವೇ ಅಚ್ಚರಿಯಿಂದ ಒಂದು ಖುಷಿಯ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಸತತವಾಗಿ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಹಿಟ್, ಮೂರನೇ ಬಾರಿ ಪ್ರಧಾನಿ ಆಗ್ತಿರೋದಕ್ಕೆ ಎಲ್ಲಾ ನಾಯಕರು ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ನಮ್ಮ ಅಪೇಕ್ಷೆ ಮತ್ತು ನಿರೀಕ್ಷೆ ಕಳೆದ 10 ವರ್ಷದಲ್ಲಿ ಜನಸಮುದಾಯ ಅನೇಕ ರೀತಿಯಲ್ಲಿ ತೊಂದರೆಗೆ ಈಡಾಗಿದ್ದಾರೆ. ಅನೇಕ ನೀತಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನಸಮುದಾಯದ ದೃಷ್ಟಿಯಿಂದ ಮಾಡಬೇಕು ಅನ್ನುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಅನೇಕ ವಿರುದ್ಧವಾದಂಥ ಅನೇಕ ಕಾನೂನುಗಳನ್ನು, ತೀರ್ಮಾನಗಳನ್ನು ಕಳೆದ 10 ವರ್ಷದಲ್ಲಿ ಮಾಡಿದ್ದಾರೆ. ನಮ್ಮ ನಿರೀಕ್ಷೆ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಒಂದು ಒಳ್ಳೆಯ ಜನಪರವಾದಂಥ ಆಡಳಿತವನ್ನು ಕೊಡಲಿ, ಏನೆಲ್ಲ ತಪ್ಪುಗಳಾಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತೇಳಿ ನಾನು ನಿರೀಕ್ಷೆ ಮಾಡ್ತೇನೆ. ನೀವು ಕೂಡ ಕೇಳಿಸ್ಕೊಂಡ್ರಿ, ಮೂರನೇ ಬಾರಿ ಪ್ರಧಾನಿ ಆಗ್ತಾ ಇರೋದಕ್ಕೆ ರಾಜ್ಯದ ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವ ಪರಮೇಶ್ವರ್ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಕಳೆದ 10 ವರ್ಷದಲ್ಲಿ ಅನೇಕ ರೀತಿ ನೀತಿ ರಿವಾಜು ಎಲ್ಲವನ್ನ ಕೂಡ ತಂದಿದ್ದೀರಿ 10 ವರ್ಷದಿಂದ. ಆ 10 ವರ್ಷದಿಂದ ಕೋವಿಡ್ ಟೈಮಲ್ಲಿ ಆಗಿರ್ಬೋದು ಒಂದು ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ಇನ್ನು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಜನಪರ ಆಡಳಿತವನ್ನ ಕೊಡಿ, ಕರ್ನಾಟಕದ ಮಂತ್ರಿಗಳಿಗೆ ಹೆಚ್ಚು ಸ್ಥಾನವನ್ನ ಕೊಡಿ ಅನ್ನೋದು ಅವರ ಮನವಿಯಾಗಿರುವಂಥದ್ದು. ಹಾಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನಿಮ್ಮ ಒಳ್ಳೆಯ ಕೆಲಸ ಮುಂದುವರಿಯಲಿ, ಮತ್ತೊಮ್ಮೆ ಪ್ರಧಾನಿಯಾಗಿ ಬರ್ತಾ ಇದ್ದೀರಾ, ನಮ್ಮೆಲ್ಲ ನಿರೀಕ್ಷೆಗಳು ಕೂಡ ನಿಮ್ಮ ಮೂಲಕ ಈಡೇರಲಿ ಅನ್ನೋದು ಅವರ ಆಶಯ ಕೂಡ. ಇಲ್ಲಿ ವಿಪಕ್ಷ ನಾಯಕ ಅಂತ ಹೇಳ್ಬೋದು, ವಿಪಕ್ಷದವರಾದ್ರೂ ಕೂಡ ಪ್ರತಿಪಕ್ಷದವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಜಾತ ಶತ್ರು ಅಂತಂದ್ರೆ ಮೇ ಬಿ ಇದನ್ನೇ ಅನ್ಬಹುದೇನು. ಒಟ್ಟಾರೆಯಾಗಿ ಮೋದಿ ಅವರ ಒಂದು ಹ್ಯಾಟ್ರಿಕ್ ಗೆಲುವಿಗೆ, ಇದು ಗೆಲುವು ಅಂತಾನೂ ಹೇಳಕ್ಕಾಗಲ್ಲ, ಸೋಲು ಅಂತಾನೂ ಹೇಳಕ್ಕಾಗಲ್ಲ. ಆದರೆ NDA ಸತತವಾಗಿ ನಿಂತಿರುವಂಥದ್ದು, ನರೇಂದ್ರ ಮೋದಿ ಅವರ ಒಂದು ಬಿಜೆಪಿ ಪಕ್ಷಕ್ಕೆ ಸದೃಢವಾಗಿ ಬಲವಾಗಿ ನಿಂತಿರುವಂಥದ್ದು NDA ಮೈತ್ರಿಕೂಟ. ಹೀಗಾಗಿ NDA ಆಡಳಿತದ ಒಂದು NDA ಮೈತ್ರಿಕೂಟದ ನೇತೃತ್ವದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ, ಪ್ರಮಾಣ ವಚನವನ್ನ. ಹೀಗಾಗಿ ಎಲ್ಲಾ ನಾಯಕರು ಕೂಡ ಒಂದು ರೀತಿಯಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇರುವಂಥದ್ದು.